ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋ G35 5G ಸ್ಮಾರ್ಟ್ಫೋನ್ ಇದೆ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ಫೋನ್ ಎಫೆಕ್ಟಿವ್ ಆಗಿ ಕೇವಲ 10,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಮೋಟೋದವ್ರು ಹೇಳೋ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ಈ ಪ್ರೈಸ್ ರೇಂಜಲ್ಲಿ ಫಾಸ್ಟೆಸ್ಟ್ 5G ಸ್ಮಾರ್ಟ್ಫೋನ್ ಅಂತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಫೋನಿಗೆ ಆಲ್ರೆಡಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಹಾಕಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಫೋನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ 20 ವ್ಯಾಟಿಂದು ಚಾರ್ಜರ್ ಇದೆ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, Type-A ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸಖತ್ತು ಪ್ರೀಮಿಯಮ್ ಆಗಿದೆ. ಹಿಂದ್ಗಡೆ ವೀಗನ್ ಲೆದರ್ ಬ್ಯಾಕು, ಆಯಿತಾ, ಮ್ಯಾಟ್ ಫಿನಿಶು, ಕೈಗೆ ತುಂಬ ಗ್ರಿಪ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, 185 ಗ್ರಾಮ್ ವೆಯ್ಟು ಮತ್ತು ಕೇವಲ 7.79 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ಸ್ಕ್ರೀನ್ ಕಾರ್ಡ್ ಹಾಕಿಲ್ಲ, ನೀವೇ ಹಾಕಿಸ್ಕೋಬೇಕಾಗುತ್ತೆ. ಒಂದು ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ ಈ ಪ್ರೈಸ್ ರೇಂಜಿಗೆ ತುಂಬ ಕಡಿಮೆ ಅಂತಲೇ ಅನ್ನಿಸ್ತು. ಬಾಟಮ್ ಬೆಸಲ್ಲು ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ. ಆ ಕಡೆ ಈ ಕಡೆ ಟಾಪಲ್ಲೂ ಕೂಡ ಕಡಿಮೆ ಅನ್ನಿಸ್ತು. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಫೋನು. ಪ್ರೈಸನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ನಮಗೆ ಆಗಲೇ ಹೇಳಿದಂಗೆ ವೀಗನ್ ಲೆದರ್ ಬ್ಯಾಕು. ಇದು ಟೋಟಲ್ 3 ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. 2 ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇದೆ. ಹಿಂದ್ಗಡೆ ಫುಲ್ ಕ್ಲೀನ್ ಡಿಸೈನು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. USB Type-C ಪೋರ್ಟ್ ಇದೆ. ಈವನ್ ಹೆಡ್ಫೋನ್ ಜಾಕನ್ನು ಸಹ ಕೊಟ್ಟಿದ್ದಾರೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಅಪ್ ಟು 1 TB ತನಕ ನೀವು SD ಕಾರ್ಡ್ ಮುಖಾಂತರ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಪ್ಲಾಸ್ಟಿಕ್ ಫ್ರೇಮ್ ಇದೆ. ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮತ್ತು IP52 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಬಿಲ್ಡ್ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 6.7 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ LTPS LCD ಡಿಸ್ಪ್ಲೇ ಆಯಿತಾ. ಈ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, 240 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಇದೆ. ಈ ಡಿಸ್ಪ್ಲೇ ಸ್ಪ್ಲಾಶ್ ಟಚ್ನ ಜೊತೆಗೆ ಬರುತ್ತೆ. ಕೈ ಒದ್ದಾಗಿದ್ರೂ ಸಹ ಈ ಫೋನ್ ಡಿಸ್ಪ್ಲೇ ನೀವು ಯೂಸ್ ಮಾಡ್ಬೋದು. ಡಿಸ್ಪ್ಲೇ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಬ್ರೈಟ್ ಆಗಿದೆ ಮತ್ತು ಇದರಲ್ಲೇನೋ ವಿಷನ್ ಬೂಸ್ಟರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದಾರಂತೆ. ಮತ್ತು ಡಾರ್ಕ್ ಮೋಡ್ ಸಹ ಇದೆ, ಅದಕ್ಕೆ ನೈಟ್ ವಿಷನ್ ಮೋಡ್ ಅಂತ ಕರೀತಾರೆ. ಡಿಸ್ಪ್ಲೇ ಇಷ್ಟ ಆಯಿತು ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು ಒಂದೇ ಒಂದು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 128 GB ಸ್ಟೋರೇಜು. ಇದರಲ್ಲಿ ರ್ಯಾಮ್ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಅಪ್ ಟು 12 GB ತನಕ ರ್ಯಾಮ್ ಎಕ್ಸ್ಟೆಂಡ್ ಆಗುತ್ತೆ. ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಅವಶ್ಯಕತೆ ಇರೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜು. ಈ ಪ್ರೈಸ್ ರೇಂಜಿಗೆ ಸ್ಟ್ಯಾಂಡರ್ಡ್ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಹೊಸ ಪ್ರೊಸೆಸರ್ ಇದೆ. ಯೂನಿಸಾಕಿಂದು T760 ಪ್ರೊಸೆಸರ್ ಆಯಿತಾ. ಇದು ಈ ಪ್ರೈಸ್ ರೇಂಜಿಗೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 6 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ಸೊ ಆಗಲೇ ಹೇಳಿದಂಗೆ ಇದು ಈ ಪ್ರೈಸ್ ರೇಂಜಿಗೆ ಸದ್ಯಕ್ಕೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ 5G ಪ್ರೊಸೆಸರು. ಇದು ಆಕ್ಟಾ ಕೋರ್ ಪ್ರೊಸೆಸರ್ ಆಯಿತಾ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 4,70,000ದಿಂದ 4,80,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ. ಇದರಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಗೇಮಿಂಗ್ ಟೆಸ್ಟಲ್ಲಿ ನಮಗೆ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಯಿತು BGMIನಲ್ಲಿ. ಇದರಲ್ಲಿ ಸ್ಮೂತಾಗಿ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HD ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಯಿತು. ಇದು ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್ ಇದೆ. ಮತ್ತು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ನಾವು ಟೆಂಪ್ರೇಚರ್ ವೇರಿಯೇಷನ್ ಮತ್ತು ಬ್ಯಾಟ್ರಿ ಡ್ರೈನನ್ನು ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಇದೆ, ಎಲ್ಲೂ ಕೂಡ ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ. ಮತ್ತು ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ನಾರ್ಮಲ್ ಇದೆ, ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಹಿಂದ್ಗಡೆ 2 ಕ್ಯಾಮ್ರಾ ಇದೆ. ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP f 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ
ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಬೆಲೆಯನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ನೀವು ಯಾವುದೇ ಬ್ರ್ಯಾಂಡ್ ಫೋನ್ ತೊಗೊಂಡ್ರು ಕೂಡ ನಂಗೆ ಅನ್ನಿಸ್ದಂಗೆ ಸಿಮಿಲರ್ ಕ್ವಾಲಿಟಿ ಸಿಗುತ್ತೆ. ಇದು ಒಂದು ಲೆವೆಲಿಗೆ ಅದಕ್ಕಿಂತ ಮೋಸ್ಟ್ಲಿ 1-2% ಚೆನ್ನಾಗಿರ್ಬೋದೇನೋ, ಆಯಿತಾ, ಕೆಲವೊಂದು ಲೈಟಿಂಗ್ ಕಂಡೀಷನ್ನಲ್ಲಿ. ಸೊ ಫೋಟೋಸ್ ನನಗೆ ಇದರಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. 10,000 10,000 ರೇಂಜಲ್ಲಿ ನೀವು ಯಾವ ಫೋನ್ ತೊಗೊಂಡ್ರೆ ಹೆಂಗಿರುತ್ತೋ ಇದು ಕೂಡ ಆಲ್ಮೋಸ್ಟ್ ಹಂಗಿದೆ. ಇಷ್ಟ ಆಯಿತು ಸ್ಯಾಂಪಲ್ಸು. ಇನ್ನೊಂದು 8 MP ಇಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ವಿಷಯ. ತುಂಬ ಬ್ರ್ಯಾಂಡ್ಗಳು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನು ಈ ಪ್ರೈಸ್ ರೇಂಜಲ್ಲಿ ಕೊಡಲ್ಲ, ಇವ್ರು ಕೊಟ್ಟಿದ್ದಾರೆ. ವೈಡ್ ಆಗಿದೆ, ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅಲ್ಟ್ರಾ ವೈಡು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಹೈಯೆಸ್ಟ್. ಕೆಲವು ಜನ ಕೊಟ್ಟರು ಕೂಡ ಬರೀ 5 MP ಕೊಡ್ತಾರೆ. ರೇರ್ ಕ್ಯಾಮ್ರಾ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇದು ಕೂಡ ಒಂಥರ ಎಷ್ಟು ಅನ್ಬೋದು ಸೆಗ್ಮೆಂಟಲ್ಲಿ. ಕೆಲವು ಬ್ರ್ಯಾಂಡ್ಗಳು 8 MP ಕೊಡ್ತಾರೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ವೈಡ್ ಆಗಿದೆ ಅಂತ ಅನ್ನಿಸ್ತು. ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿದೆ. ತೆಗೆದಾಗ ಝೂಮ್ ಮಾಡೋದಕ್ಕೆ ಕೂಡ ಕ್ವಾಲಿಟಿ ರಿಟೇನ್ ಆಗಿರುತ್ತೆ. ಕಲರ್ಸ್ ಎಲ್ಲ ಒಂದು ಲೆವೆಲ್ಲಿಗೆ ಓಕೆ ಅನ್ನಿಸ್ತು. ಕೆಲವೊಂದು ಲೈಟಿಂಗ್ ಸಿಚುವೇಷನಲ್ಲಿ ಸ್ವಲ್ಪ ಕಲರ್ ತುಂಬ ಜಾಸ್ತಿ ಪಾಪ್ ಆಗುತ್ತೆ ಅನ್ನಿಸ್ತು. ಬಟ್ ಔಟ್ಪುಟ್ಟು ನಮಗೆ ಚೆನ್ನಾಗಿ ಕಾಣೋ ರೀತಿ ಬರ್ತಿದೆ, ಆಯಿತಾ. ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ತುಂಬ ರೀಸನಬಲ್ ಆಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಒಂದು ಪ್ಲಸ್ ಪಾಯಿಂಟು, ಈ ಫೋನ್ನ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಹೆವಿ ಪ್ಲಸ್ ಪಾಯಿಂಟು. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಲ್ಲಿ 4K ಔಟ್ಪುಟನ್ನು ಕೊಡಲ್ಲ ರೇರ್ ಕ್ಯಾಮ್ರಾದಲ್ಲೂ. ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡು ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಈ ಬೆಲೆಗೆ ಚೆನ್ನಾಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 20 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಟರ್ಬೋ ಪವರ್ ಚಾರ್ಜರ್ ಅಂತ ಕರೀತಾರೆ. ಸೊ ಸ್ಟ್ಯಾಂಡರ್ಡು ಬ್ಯಾಟ್ರಿ, ಆಯಿತಾ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೂಪರ್ ವಿಷಯ. ಇನ್ನು ಇದರಲ್ಲಿ ನಮಗೆ ಮೋಟೋ ಸೆಕ್ಯೂರ್ ಫೀಚರ್ ಸಹ ಇದೆ, ಆಯಿತಾ. ಫ್ಯಾಮಿಲಿ ಸ್ಪೇಸ್ 2.0, ಮೋಟೋ ಸೆಕ್ಯೂರು, ಥಿಂಗ್ ಶೀಲ್ಡು, ಮೈ UX ಈ ರೀತಿ ಕೆಲವೊಂದು ಫೀಚರ್ಸನ್ನು ಈ ಒಂದು ಸೆಗ್ಮೆಂಟಲ್ಲೂ ಕೂಡ ಮೋಟೋದವರು ತೊಗೊಂಬಂದಿದ್ದಾರೆ. ಮುಂಚೆ ಎಲ್ಲ ಪ್ರೀಮಿಯಂ ಸೆಗ್ಮೆಂಟಲ್ಲೂ ಇರ್ತಿತ್ತು, ಈಗ ಸ್ವಲ್ಪ ಈ ರೇಂಜಲ್ಲೂ ಕೂಡ ಬರ್ತಾ ಇದೆ. FM ರೇಡಿಯೋ ಆಪ್ಷನ್ ಸಹ ಇದೆ. ತುಂಬ ಜನ ಕೇಳ್ತಾ ಇರ್ತೀರ ಕಾಮೆಂಟಲ್ಲಿ, ಆಯಿತಾ. ಸೊ FM ರೇಡಿಯೋ ಕೂಡ ಇದೆ. ಇನ್ನು OS ಬಂತು ಅಂದರೆ Android 14 ಬೇಸ್ ರನ್ ಆಗ್ತಿರುವಂಥ ಹಲೋ UI ಸಿಗ್ತಾ ಇದೆ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಇದರಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಮತ್ತು ಮೋಟೋದವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಫೋನಿಗೆ ಅಶ್ಯೂರ್ಡ್ ಆ್ಯಂಡ್ರಾಯ್ಡ್ 15 ಅಪ್ಡೇಟ್ ಬರುತ್ತೆ. ಸೊ 14 15ಗೆ ಅಪ್ಡೇಟ್ ಬರುತ್ತೆ ಮತ್ತು 3 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸದ್ಯಕ್ಕೆ ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ. ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ, ಆಯಿತಾ. 10,000 ರೂಪಾಯಿಗೆ ಸದ್ಯಕ್ಕೆ ಇದೇ ಲೆವೆಲ್ ಅಥವಾ ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಮೆಜಾರಿಟಿ ಸಿಗಲ್ಲ, ಆಯಿತಾ. ಸೊ ಯುನಿಸಾಕ್ ಆಗಿರೋದ್ರಿಂದ ಅಫೋರ್ಡಬಲ್ ಆಗಿ ನಮಗೆ ಪರ್ಫಾರ್ಮೆನ್ಸು ತುಂಬ ಕಡಿಮೆಗೆ ಸಿಗ್ತಾ ಇದೆ. ಮತ್ತು ಇದರಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ಆಟೋ ಎನಾನ್ಸ್ ಮೋಡ್ ಆಗಿರ್ಬೋದು, ಮ್ಯಾಜಿಕ್ ಎರೇಸರ್ ಆಗಿರ್ಬೋದು, ಫೋಟೋ ಅನ್ಬ್ಲರ್ ಫೀಚರು ಮತ್ತು ಮ್ಯಾಜಿಕ್ ಎಡಿಟರ್ ಫೀಚರು, ಅಂದರೆ ಗೂಗಲ್ ಫೋಟೋಸ್ದು ಏನೆಲ್ಲ ಎಡಿಟಿಂಗ್ ಫೀಚರ್ಗಳಿದೆ ಅದು ಇದರಲ್ಲೂ ಕೂಡ ಸಿಗುತ್ತೆ. ಸ್ಪೀಕರಿಗೆ ಬಂತು ಅಂದರೆ ಡ್ಯೂಯಲ್ ಸ್ಪೀಕರು, ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರ್, ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಬ್ಲೂಟೂತ್ 5.0 ಕೊಟ್ಟಿದ್ದಾರೆ. 12 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು ವಾಯ್ಸ್ ಓವರ್ 5G, ವಾಯ್ಸ್ ಓವರ್ NR ಅಂತ ಕರೀತಾರೆ. ಸೊ ಹೆಂಗೆ ವಾಯ್ಸ್ ಓವರ್ LT, ವಿವೋ LT ಯಾವ ರೀತಿ ಇತ್ತು ಅದೇ ರೀತಿ ಇದರಲ್ಲಿ ವಿವೋ NR ಕೂಡ ಸಪೋರ್ಟ್ ಆಗುತ್ತೆ. ಈ ಸೆಗ್ಮೆಂಟಲ್ಲಿ ಫಾಸ್ಟೆಸ್ಟ್ ಅಂತ ಮೋಟೋದವರು ಕರೀತಾರೆ. ಮತ್ತು ಟೋಟಲ್ 4 ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಫೋನಿಂದ ಕೆಲವೊಂದು ಮೇನ್ ಫೀಚರ್ಸ್, ಆಯಿತಾ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸು ಎಲ್ಲ ಇದೆ. ನನಗೇನೋ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು ಅನ್ನಿಸ್ತು. ಓವರಾಲ್ ನೋಡೋದಕ್ಕೆ ಹೋದರೆ ನನಗೆ ಈ ಬೆಲೆಗೆ ಏನಾದರೂ ಒಂದು ಬೆಟರ್ ಇರ್ಬೋದಾಗಿತ್ತು ಅಂತ ಅನಿಸಿಲ್ಲ, ಆಯಿತಾ. ಹೌದು, ನಾವು ಅನ್ಬೋದು ಈ ಬೆಲೆಗೆ ಮೆಟಾಲಿಕ್ ಫ್ರೇಮು ಕೊಟ್ಟು UFS ಎಲ್ಲ ಸ್ಟೋರೇಜು ಟೂಲ್ ಟಾಪಲ್ಲಿ ಕೊಟ್ಟು ಫುಲ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಎಲ್ಲ ಕೊಟ್ಬಿಟ್ಟು ಲಾಂಚ್ ಮಾಡಿ ಅಂತ ಅನ್ಬೋದು. ಬಟ್ ನಾವು ಈ ಫೋನಲ್ಲಿ ಜಡ್ಜ್ ಮಾಡ್ತಿರ್ಬೇಕಾದ್ರೆ ಈ ಫೋನಲ್ಲಿ ಏನು ಸ್ಪೆಸಿಫಿಕೇಷನ್ ಇದೆ, ಬೇರೆ ಬ್ರ್ಯಾಂಡ್ ಅವರು ಈ ಬೆಲೆಗೆ ಏನು ಸ್ಪೆಸಿಫಿಕೇಷನ್ ಕೊಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ನಾವು ಜಡ್ಜ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ಈ ಫೋನು ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಿ, ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ಗಳು
ಕ್ಯಾಮ್ರಾ ಆಗಿರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮಗೆ ಈ ಫೋನಲ್ಲಿ ಆ ಫೀಚರ್ಸು ಮೀಟ್ ಆಗ್ತಾ ಇದೆಯಾ, ನಿಮ್ಮ ಅವಶ್ಯಕತೆಯನ್ನು ಫುಲ್ಫಿಲ್ ಮಾಡ್ತಾ ಇದೆಯಾ ಅಂತ ನೋಡಿಕೊಂಡು ಯೋಚನೆ ಮಾಡಿ ಫೋನ್ಗಳನ್ನು ಚೂಸ್ ಮಾಡಿ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.